ಹೌದು, ನನಗೇನು ತಪ್ಪು ಮಾಡಿದ್ದೀನಿ? ಏನಂದೆಲ್ಲ ಮೊನ್ನೆ? ಏನಂದೆಲ್ಲ? ಅಲ್ಲ, ನಾವು ಬೇಕಂತ ಇರಲಿ ಅಂತಂದು ಮೊನ್ನೆ RCB ಟೀಮ್ ಗೆದ್ದಾಗ ನಾನು ಬೇಕಂತಲೇ ವೀಡಿಯೋ ಮಾಡಿಬಿಟ್ಟಿರೋದು ಬಳ್ಳಾರಾಗಿದ್ದೀನಿ ಅಂತ. ಹಾಂ, ಎಂಥ ಜಲ್ದಿ ಅವ್ರ ಅಣ್ಣಗೆ ಫೋನ್ ಹಚ್ಚಿ ನೀವು ಎಂಥ ನನ್ನ ಮಕ್ಕಳು ಇರ್ಬೇಕಂತ ಗೊತ್ತಾಗುತ್ತೆ ನನಗೆ. ನಾನು ಬೇಕಂತಲೇ ಬಿಟ್ಟಿರೋದು ಬಳ್ಳಾರಾಗಿದ್ದೀನಿ ಅಂತ. ಬಳ್ಳಾರಿಗೆ ನಾನು ಮುಲ್ಲಾಜಿಲ್ದಂಗೆ ನಾನು ಆ ಹುಡುಗಿನಂತೂ ಯಾವುದೇ ಕಾರಣಕ್ಕೂ ಇನ್ನೊಬ್ಬನಿಗೆ ನಾನು ಬಿಟ್ಕೊಡೋಕ್ಕಲ್ಲ. ಇದಂತೂ 100% ಸತ್ಯ ಇದು. ನಾನು ಅವಳು ಮನ್ಯಾಗ ಕರೆಸ್ಕೊಂಡು ನಾನು ಕೂಡ ತಲೆ ಮೇಲೆ ಕೈ ಇಡ್ಸ್ಕೊಂಡಳು. ಇದೊಂದು ತಿಳ್ಕೊಳ್ರಿ. ನಾನು ನನ್ನ ಪ್ರಾಣ ಹೋದ್ರೂ ಆ ಹುಡುಗಿನಂತೂ ನಾನು ಬಿಡಲ್ಲ. ಇದಂತೂ 100% ಸತ್ಯ ಇದೆ. ಎಲ್ಲರೂ ಸೇರಿ ಹಾಳು ಮಾಡಿದ್ದರು. ನಾನೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ, ಯಾರಿಗೇನು ಮೋಸ ಮಾಡಿಲ್ಲ. ನನಗೆ ಮೋಸ ಮಾಡಿದ್ರು ಎಲ್ಲರೂ ಕಲ್ತು ಏನ. ನಾನು ನಮ್ಮ ಲಿಂಗಾಯತರೆಲ್ಲ ನಾವು ಒಂದೇ ಅಂತಂದು ನಿಮ್ಮ ಹತ್ರ ಬಂದು ಹೇಳ್ಕೊಂಡಿದ್ದು. ದೊಡ್ಡವರಿದ್ದೀರಿ, ಎಲ್ಲರೂ ಕುಂತು ಬಗೆಹರಿಸಿ ಮಾತಾಡಿ ಎಲ್ಲರೂ ಇದು ಮಾಡ್ತಾರಂತ. ನೀವು ಈ ಥರ ಹಲ್ಕ ಕೆಲಸ ಮಾಡ್ತೀರಂತ ಗೊತ್ತಿಲ್ಲ ನನಗೆ. ಇದೊಂದು ವಿಷಯ ಹೇಳ್ತೀನಿ. ಆ ಹುಡುಗಿನ ನನಗೆ ನನ್ನ ಭಾಗ್ಯನೇ ಹೇಳಿದ್ಲು, ನಮ್ಮ ಮಂದಿ ಯಾರೂ ಸರಿಗಿಲ್ಲ, ನೀವು ಸುಮ್ಮನಿದ್ದು ಬಿಡು, ಸ್ವಲ್ಪ ದಿವಸ ನನ್ನ ಬಳ್ಳಾರಿಗೆ ಹಚ್ತಾರಂತ. ನಾನು ಆದ್ರೂ ಎದಕ್ಕೆ ಅವಳಿಗೆ ಆಮೇಲೆ ಏನಂದ್ಲು, ಲೆಟ್ರ್ ಬರೆದು ಕಳಿಸಿದ್ಲು. ಏನಂತ ಲೆಟ್ರ್ ಬರೆದ್ಲು? ನನಗೆ ಅಪ್ಪ ಅಮ್ಮ ಬೇಕು, ನೀನು ಬೇಕು ಅಂತ ಅಂದ್ಲು. ಆಯಿತು, ಅವಳಿಗೆ ಯಾಕೆ ನೋವು ಮಾಡೋದು? ಕೇಳಂಬಿಡು. ಅವಳಿಂದ ಹೆಣ್ಣು ಮಗಳು ಹೆಂಗೆ ಕೇಳ್ತಾಳೆ ಅವಳು ಅವ್ರ ತಂದೆ ತಾಯಿನ? ನಾನು ಕೇಳಂಬಿಡು. ಏನೈತೆ ಲಿಂಗಾಯತರಾಗ ಏನೈತೆ? ನಾವು ಎಲ್ಲರೂ ಒಂದೇ ಅಲ್ಲ. ನಾವು ಕೇಳಮ್ಮ, ಏನೈತೆ? ನಮಗೇನು ಆಸ್ತಿ ಇಲ್ಲ, ಮನೆ ಇಲ್ಲ, ಏನಿಲ್ಲ, ಕೇಳಮ್ಮ ಅಂತ ನಾನಾಗೆ ಅವಳಿಗೆ ಹೇಳಿಲ್ಲ ಇದು. ಅದಕ್ಕೆ ಅವಳು ನನ್ನ ಮೇಲೆ ಕೋಪ, ಸಿಟ್ಟು, ನೆಮ್ಮದಿ ಇಲ್ಲರಂಗೆ ಆಗೈತೆ. ಅವಳಿಗೆ ಬಡ್ದಿದ್ದಾರೆ. ಈಗೆಲ್ಲರೂ ಔಷಧಿ ಕೂಡ ನಾವೆಲ್ಲ ಎಣ್ಣೆ ಕೂಡ ಸತ್ತೋಗ್ತೀವಿ ಅಂತ ಎದುರಿಸ್ಬಿಟ್ಟಾರ. ಪಾಪ ಅವಳು ಏನು ಮಾಡ್ತಾಳೆ? ಅವಳಿಗೆ ನೋವು ಇದೆ. ಅವಳಿಗೆ ಓದಬೇಕೆಂಬ ಆಸೆ ಇದೆ, ಓದಲಿ ಅಂತ ನಾನು ಸುಮ್ಮನೆ ಇದ್ದೀನಿ. ಡಿಗ್ರಿ ಮುಗಿಸ್ಲಿ ಅಂತ. ನಾನು ಓದೋದ್ರ ಬಗ್ಗೆ ನನಗೆ ಚಿಂತಿಲ್ಲ, ಓದಲಿ ಅವಳು. ನಾನು ಅದ್ರ ಬಗ್ಗೆ ನನಗೆ ಇದಿಲ್ಲ. ನನಗೆ ನನ್ನ ಹುಡುಗಿ ಬೇಕಂತ ಹೇಳಕತ್ತೀನಿ ಅಷ್ಟೇ. ನಾನು ಅವಳ ಜೊತೆ ಚೆನ್ನಾಗಿರ್ಬೇಕು ಅಷ್ಟೇ ನಾನು ಕೇಳ್ತಾರೋದು. ನಾನಂತೂ ನಾನು ಬಿಡಕೊಡಲ್ಲ. ಅವಳು ನನ್ನ ಹೆಂಡ್ತಿನೇ. ಇದಂತೂ 100% ಸತ್ಯ ಇದು. ನಾನು ಏನು ಮಾಡಿದ್ದು ನನಗೆ ಗೊತ್ತು. ನಾವಿಬ್ಬರು ಏನೇನು ಮಾಡಿವಿ ಅಂತ. ನನ್ನ ಪ್ರಾಣ ಹೋದರೂ ಆ ಹುಡುಗಿನಂತ ನಾನು ಬಿಡಲ್ಲ. ಯಾಕಂದ್ರೆ ಅವಳು ಮನೆಗೆ ಕರೆಸ್ಕೊಂಡು ಅವಳಿಗೆ ಮೋಸ ಮಾಡೋಕ್ಕಲ್ಲ ಅಂತ ತಲೆ ಮೇಲೆ ಕೈ ಇಟ್ಟಿದ್ದೀನಿ. ಅವಳು ಮನೆಗೆ ಕರೆಸ್ಕೊಂಡಳ. ನಾನು ಹೆಂಗೆ ಮೋಸ ಮಾಡಲ ಹುಡುಗಿಗೆ? ಅವಳಿಗೆ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡೋಲ್ಲ. ಇದಂತೂ 100% ಸತ್ಯ. ನೀವು ಇನ್ನೊಂದು